ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಜೂನ್ 18ರ ನಂತರ 2ನೇ ಹಂತದ ಸಂಪುಟ ವಿಸ್ತರಣೆಯಾಗುವುದು ಖಚಿತ. ಆದರೆ 20 ಸ್ಥಾನಗಳಿಗೆ 40ಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ. ಹಳೆ ಬೇರು ಹೊಸ ಚಿಗುರು ಅನ್ನುವಂತಹ ಸಮನ್ವಯ ಸೂತ್ರ ರಚಿಸೋಕೆ ಡಿಕೆಶಿ ಪ್ಲಾನ್ ಮಾಡ್ತಿದ್ದಾರೆ. ಈ ಪ್ಲಾನ್ ವರ್ಕೌಟ್ ಆದಲ್ಲಿ ಹೊಸಬರಿಗೆ ಲಾಟರಿ ಹೊಡೆಯಲಿದೆ. ಆದರೆ 3 ವರ್ಷಗಳಿಂದ ಮಂತ್ರಿ ಸ್ಥಾನಕ್ಕಾಗಿ ಕಾಯ್ತಾ ಇರುವಂತಹ ಹಿರಿಯ ಶಾಸಕರು ಬಂಡಾಯದ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ರೆಬಲ್ ಆದ್ರೆ ಟ್ರಬಲ್ ಸೃಷ್ಟಿಯಾಗೋದು ಫಿಕ್ಸ್. ರಾಜ್ಯ ರಾಜಕಾರಣದಲ್ಲಿ ನೂತನ ಮುಖ್ಯಮಂತ್ರಿಯ ಪಟ್ಟಾಭಿಷೇಕವೇನೋ ಮುಗಿದಿದೆ. ಆದರೆ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಅಧಿಕಾರ ವಹಿಸಿಕೊಂಡ ಬೆನ್ನಲ್ಲೇ ಈಗ ಮತ್ತೊಂದು ಟೆನ್ಷನ್ ಶುರುವಾಗಿದೆ. ಮೊದಲ ಹಂತದ ಪ್ರಕ್ರಿಯೆ ಯಶಸ್ವಿಯಾಗಿ ಮುಗಿದಿದ್ರೂ ಈಗ 2ನೇ ಹಂತದ ಸಚಿವ ಸಂಪುಟ ವಿಸ್ತರಣೆಗೆ ಹಿಮಾಲಯದಷ್ಟು ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಸಿಎಂ ಡಿಕೆಶಿಗೆ ಎದುರಾಗಿದೆ ಸಂಪುಟ ವಿಸ್ತರಣೆಯ ಅಸಲಿ ಅಗ್ನಿ ಪರೀಕ್ಷೆ. ಹೈಕಮಾಂಡ್ ಸಿದ್ದು ಬಣದ ಒತ್ತಡ ನಿಭಾಯಿಸ್ತಾರಾ ಟ್ರಬಲ್ ಶೂಟರ್? ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದೀರ್ಘಕಾಲದ ಕಾಯುವಿಕೆಗೆ ಕೊನೆಗೂ ತೆರೆ ಬಿದ್ದಿದೆ. ಆದರೆ ಅಧಿಕಾರದ ಗದ್ದುಗೆ ಏರಿದ ತಕ್ಷಣವೇ ಸಂಪುಟ ರಚನೆಯ ದೊಡ್ಡ ಸವಾಲು ಎದುರಾಗಿದೆ. ಈಗಾಗಲೇ 14 ಮಂದಿ ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದು, ಇನ್ನು 20 ಸ್ಥಾನಗಳು ಬಾಕಿ ಉಳಿದಿವೆ. ಮುಂದಿನ 15 ದಿನಗಳ ಬಳಿಕ 2ನೇ ಹಂತದ ಸಂಪುಟ ವಿಸ್ತರಣೆ ನಡೆಯುವ ಸಾಧ್ಯತೆ ದಟ್ಟವಾಗಿದೆ. ಆದರೆ ಈಗ 20 ಸ್ಥಾನಗಳಿಗಾಗಿ ಕಾಂಗ್ರೆಸ್ನಲ್ಲಿ ಸರಿಸುಮಾರು 40ಕ್ಕೂ ಹೆಚ್ಚು ಶಾಸಕರು ತೀವ್ರ ಕಸರತ್ತನ್ನ ನಡೆಸ್ತಾ ಇರೋದು ಸಿಎಂಗೆ ಹಗ್ಗದ ಮೇಲಿನ ನಡಿಗೆಯ ಸಾಹಸದಂತೆ ಕಾಣಿಸ್ತಾ ಇದೆ. ಮೊದಲ ಹಂತದ ಸಚಿವರ ಪಟ್ಟಿಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ಆಪ್ತರದ್ದೇ ಮೇಲುಗೈ ಆಗಿತ್ತು ಎಂಬ ಚರ್ಚೆಗಳಿವೆ. ಮತ್ತೊಂದೆಡೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕ ರಾಹುಲ್ ಗಾಂಧಿ ದಲಿತ, ಒಬಿಸಿ, ಅಲ್ಪಸಂಖ್ಯಾತ ಮತ್ತು ಯುವ ಮುಖಗಳಿಗೆ ಹೆಚ್ಚಿನ ಪ್ರಾತಿನಿಧ್ಯತೆಯನ್ನ ನೀಡಬೇಕು ಎಂಬ ಕಟ್ಟುನಿಟ್ಟಿನ ಬ್ಲೂ ಪ್ರಿಂಟ್ ಅನ್ನ ಕಳುಹಿಸಿದ್ದಾರೆ. ಹೀಗಾಗಿಯೇ 2ನೇ ಹಂತದ ಪಟ್ಟಿಯಲ್ಲಿ ತಮ್ಮದೇ ಬಣದ ಶಾಸಕರು ನಿಷ್ಠರಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕಾದ ಅನಿವಾರ್ಯತೆ ಡಿಕೆಶಿಯ ಎದುರಿಗಿದೆ. ಮೊದಲ ಹಂತದಲ್ಲೇ ಖಾತೆ ಹಂಚಿಕೆಯ ಖ್ಯಾತಿಯಿಂದ ಡಿಕೆಶಿ ಹೈರಾಣಾಗಿದ್ರು. ಸಿದ್ದರಾಮಯ್ಯ, ಹರಿಪ್ರಸಾದ್, ಸುರ್ಜೇವಾಲಾ ಎಂಟ್ರಿಯಿಂದಾಗಿ ಹೇಗೋ ಸಂಕಷ್ಟದಿಂದ ದೂರವಾಗಿದ್ದಾರೆ. ಆದರೆ ಈಗ ಅಸಲಿ ಆಟ ಶುರುವಾಗಿದೆ. 2ನೇ ಹಂತದ ಸಂಪುಟ ರಚನೆ ಡಿಕೆಶಿಗೆ ಬೆಟ್ಟದಂತ ಸವಾಲನ್ನ ತಂದೊಡ್ಡಿದೆ. ಇರೋದು ಕೇವಲ 20 ಸಚಿವ ಸ್ಥಾನಗಳು ಮಾತ್ರ. ಆದರೆ ಕಣ್ಣಿಟ್ಟಿರೋದು ಬರೋಬ್ಬರಿ 40ಕ್ಕೂ ಹೆಚ್ಚು ಆಕಾಂಕ್ಷಿಗಳು. ಸಿದ್ದರಾಮಯ್ಯ ಸೂತ್ರದ ಸಾಂಪ್ರದಾಯಿಕ ಅಹಿಂದ ಮತಬ್ಯಾಂಕ್ ಮತ್ತು ಪ್ರಭಾವಿ ನಾಯಕರನ್ನ ಅಲಕ್ಷಿಸಿದರೆ ಆಂತರಿಕ ಭಿನ್ನಮತ ಸ್ಫೋಟಗೊಳ್ಳುವ ನೇರ ಅಪಾಯವೂ ಇದೆ. ಹೊಸ ಮುಖಗಳಿಗೆ ಮಣೆ ಹಾಕಲು ಡಿಕೆ ಶಿವಕುಮಾರ್ ಒಲವು ತೋರಿಸಿದ್ರೆ ಆತ ಸಿದ್ದರಾಮಯ್ಯ ಕ್ಯಾಂಪ್ನ ಘಟಾನುಘಟಿ ಹಿರಿಯ ಶಾಸಕರ ದಂಡೆ ಕಾಯ್ತಾ ಇದೆ. ಒಂದ್ ವೇಳೆ ಸಚಿವ ಸ್ಥಾನ ಸಿಗದೇ ಇದ್ರೆ ಹಿರಿಯ ಶಾಸಕರು ರೆಬಲ್ ಆಗೋದು ಪಕ್ಕಾ. ಅಲ್ಲದೆ ಬೇಕಾದ ಖಾತೆಗಳು ಸಿಗದಿದ್ರೂ ಅಸಮಾಧಾನ ಜ್ವಾಲಾಮುಖಿ ಸ್ಫೋಟಗೊಳ್ಳುವುದು ಖಚಿತ. ಡಿಕೆ ಸರ್ಕಾರದಲ್ಲಿ ಮಂಡ್ಯದ ಸಚಿವ ಸ್ಥಾನದ ಬೇಡಿಕೆಯ ಪಟ್ಟಿ ಹಿಗ್ತಾ ಇದೆ. ಈ ಬಾರಿ ಶ್ರೀರಂಗಪಟ್ಟಣ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಅನುಭವದ ದಾಳ ಹೂಡಿದ್ರೆ, ಮಂಡ್ಯ ಶಾಸಕ ರವಿ ಗಣಿಗ ತಮ್ಮ ಮನದಾಸೆಯನ್ನ ಪ್ರಕಟಿಸಿದ್ದಾರೆ. ಸಿಎಂ ತವರು ಜಿಲ್ಲೆಯ ಮಾಗಡಿ ಬಾಲಕೃಷ್ಣ ಮಾತ್ರ ಸಚಿವರನ್ನ ಆಯ್ಕೆ ಮಾಡುವಂತೆ ಬೇಡಿಕೆ ಇಟ್ಟಿದ್ದಾರೆ. ಅನುಭವ ಆದರ್ಶ ಕೊಡ್ಬೇಕಲ್ವಾ? ನಮ್ಮ ಎಕ್ಸ್ಪೀರಿಯೆನ್ಸು, ಜಾತಿ ಸಮ ಇರಬೇಕು, ಜಾತಿ ಇರಬೇಕು. ನಾನು ಎಲ್ಲಾದ್ರೂ ಇದ್ದೀನಿ. ನನ್ನ ವೈಯಕ್ತಿಕವಾದಂಥ ನನ್ನ ಅನಿಸಿಕೆ ಏನಪ್ಪ ಅಂದರೆ, ನಾನು ಎಲ್ಲದರಲ್ಲೂ ಫಿಟ್ ಇದ್ದೀನಿ ಅಂತ ಅನಿಸುತ್ತೆ. ನಾನು ಮೊದಲ ಬಾರಿ ಗೆದ್ದಿದ್ದೀನಿ. ಎಲ್ಲರಿಗೂ ನಾನು ಆಭಾರಿಯಾಗಿದ್ದೀನಿ. ನಮ್ಮ ಎಲ್ಲ ಮುಖಂಡರು, ಎಲ್ಲ ಸಾರ್ವಜನಿಕರಿಗೂ ನಾನು ಸಚಿವನ ಆಗಬೇಕು ಅನ್ನೋ ಒಂದು ಆಸೆ. ಆದರೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಪಟ್ಟವ್ರಲ್ಲಿ ನಾನು ಒಬ್ಬ. ಹೈಕಮಾಂಡು ಅದ್ರ ಬಗ್ಗೆ ತೀರ್ಮಾನ ತಗೋಬೇಕು. ನಮ್ಗೆ ಎಷ್ಟು ಜನ ಕೊಡ್ತಾರೆ ಮಾಡ್ತಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಒಂದು ಒಳ್ಳೆ ಆಡಳಿತ ಕೊಡ್ತಕ್ಕಂಥ ರೀತಿಯಲ್ಲಿ ಒಳ್ಳೆ ಸಚಿವರನ್ನ ಆಯ್ಕೆ ಮಾಡಿ 28ಕ್ಕೆ ನಮ್ಮ ಸರ್ಕಾರ ಬರೋದಕ್ಕೆ ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ. ಅದು ಹೈಕಮಾಂಡ್ಗೆ ಬಿಟ್ಟಂಥದ್ದು. ಎಷ್ಟು ಜನ ಕೊಡ್ತಾರೋ, ಇಷ್ಟಕ್ಕೆ ನಿಲ್ಲಿಸ್ತಾರೋ, ಇನ್ನೂ ಹೆಚ್ಚಿಗೆ ಕೊಡ್ತಾರೋ, ಅದು ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರ. ಅದು ಇನ್ನು ಡಿಕೆಶಿ ಸಂಪುಟದಲ್ಲಿನ ಇಬ್ಬರು ಪ್ರಭಾವಿ ಸಚಿವರು
ತಮ್ಮ ಜಿಲ್ಲೆಗೆ ಇನ್ನೊಂದು ಸಚಿವ ಸ್ಥಾನ ಸಿಗಲಿದೆ ಎಂದಿದ್ದಾರೆ. ಒಬ್ಬರು ಬೃಹತ್ ಕೈಗಾರಿಕಾ ಸಚಿವ ವಿಜಯಪುರದ ಎಂಬಿ ಪಾಟೀಲ್, ಇನ್ನೊಬ್ಬರು ಲೋಕೋಪಯೋಗಿ ಇಲಾಖೆಯ ಸಚಿವ ಬೆಳಗಾವಿಯ ಜಾರಕಿಹೊಳಿ ಸಂಪುಟ ವಿಸ್ತರಣೆಯಲ್ಲಿ ಮತ್ತೊಂದು ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ದಾಗಿ ಹೇಳಿದ್ದಾರೆ. ನಿಶ್ಚಿತವಾಗಿಯೂ ಇನ್ನೊಂದು ಸಚಿವ ಆಗಬೇಕು. ಆ ದಿಶೆಯಲ್ಲಿ ನನ್ನ ಶಕ್ತಿ ಮೀರಿ ನಾನು ಬೌದ್ಧ ವಿಹಾರ ಪವಿತ್ರ ಕ್ಷೇತ್ರದಲ್ಲಿ ನಿಂತಿದ್ದೀನಿ. ನಾನು ಹೇಳ್ತಾ ಇದ್ದೀನಿ, ನಾನು ಮೊನ್ನೆನೂ ಕೂಡ ಹೈಕಮಾಂಡ್ನಲ್ಲಿ ಹೇಳಿದ್ದೀನಿ, ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀನಿ, ಸಿದ್ದರಾಮಯ್ಯನವ್ರಿಗೆ ಹೇಳಿದ್ದೀನಿ, ನಮ್ಮ ನಾಯಕರಿಗೆ ಎಲ್ಲರಿಗೂ ಕೂಡ ಹೇಳಿದ್ದೀನಿ. ನಮ್ಮ ಒತ್ತಾಯ ಇನ್ನೊಂದು ಮುಂದಿನ ವಿಸ್ತರಣೆಯಲ್ಲಿ ಇನ್ನೊಬ್ಬರು ಸಚಿವರು ಆಗಬೇಕು. ಕೊಡ್ತಾರೆ. ಇನ್ನೂ ಎರಡನೇ ಹಂತಕ್ಕೆ ಮಾಡ್ತಾರಲ್ಲ, ಎರಡನೇ ಹಂತ ಬೇಕು ಮಾಡ್ತಾರೆ. ಎರಡನೇ ಹಂತ ಖಂಡಿತ ಬಂದೇ ಬರ್ತೀನಿ. ಕನಿಷ್ಠ ಒಂದು ಹಂತಕ್ಕೆ ಕೊಡ್ತಾರೆ, ಕೊಡಲೇಬೇಕು. ಒಟ್ಟಾರೆ ಪಕ್ಷದ ಸಂಕಟ ವಿಮೋಚಕ ಎಂದೇ ಹೆಸರಾಗಿರುವ ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿಯಾದ ತಕ್ಷಣವೇ ಸಂಪುಟ ಚದರಂಗದಾಟದ ಅಗ್ನಿ ಪರೀಕ್ಷೆಯಂತೂ ತಂದಿಟ್ಟಿದೆ. ಈ ಬಿಕ್ಕಟ್ಟನ್ನ ಹೇಗೆ ಶಮನಗೊಳಿಸುತ್ತಾರೆ, ಯಾರಿಗೆಲ್ಲ ಅದೃಷ್ಟ ಒಲಿಯಲಿದೆ ಅನ್ನೋದು ಕುತೂಹಲದ ಸಂಗತಿ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.